ಆತ್ಮೀಯ ಬಂಧುಗಳೇ, ಹೇಗಿದ್ದೀರಾ ಎಲ್ಲರೂ? ಸ್ನೇಹಿತರೆ ನೋಡಿ, ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಇತ್ತೀಚೆಗೆ ಈಗ ಮೊನ್ನೆಯಷ್ಟೇ ನಮ್ಮ ವಿಷ್ಣುದಾದಾಗೆ ಮತ್ತು ಬಿ ಸರೋಜಾದೇವಿ ಅವರಿಗೆ ಕೊಟ್ಟರು. ಬಟ್ ಅಂದರೆ ಏನಕ್ಕೆ ಆ ಕರ್ನಾಟಕ ಪ್ರಶಸ್ತಿಯನ್ನು ಕೊಟ್ಟರು ಮತ್ತು ಅದರಲ್ಲಿ ಏನಿರುತ್ತೆ ಅಂತಂದನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಯಾಕೆಂತಂದರೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಪಡ್ಕೊಳ್ಳುವಂಥದ್ದು ಒಂದು ಕ್ಷೇತ್ರದಲ್ಲಿ ಅತಿ ಹೆಚ್ಚು ಸಾಧನೆ ಮಾಡಿದಂಥವ್ರಿಗೆ ಮಾತ್ರ ಕೊಡ್ತಕ್ಕಂಥದ್ದು. ನೋಡೋಣ ಮುಂದೆ ಈಗ ಏನೇನು ಸಾಧನೆ ಮಾಡಿರ್ತಕ್ಕಂಥವ್ರಿಗೆ ಮತ್ತು ಯಾವ ರೀತಿ ಮತ್ತು ಅದೇ ಯಾವ ಥರ ಸಾಧನೆ ಮಾಡಬೇಕು ಅಂತ, ಮತ್ತು ಮುಂದೆ ನಾವು ಸಾಧನೆ ಅಚೀವ್ಮೆಂಟ್ ಅಂತ ಏನು ಕರಿತೀವಿ ಅದನ್ನು ಬರೀ ಇದು ನೋಡಿ, ಕರ್ನಾಟಕ ರತ್ನ ಪ್ರಶಸ್ತಿ ಅಂತ ಬಂದಾಗ ನಿಮಗೆ ಕನ್ಫ್ಯೂಷನ್ ಆಗ್ತಕ್ಕಂಥದ್ದು, ಏನು ಕರ್ನಾಟಕ ರತ್ನ ಪ್ರಶಸ್ತಿ ಅಂತಂದರೆ ಇಷ್ಟೇನಾ? ಏನೋ ಒಂದು ಚಿನ್ನದ ಪದಕವನ್ನು ಕೊಡ್ತಾರೆ, ಅದು ಪದಕ ಕೂಡ ಒಂದು 50 ಗ್ರಾಮ್ ಇರುತ್ತೆ ಅಷ್ಟೇ. ಆ 50 ಗ್ರಾಮ್ ಪದಕಕ್ಕೆ ಇಷ್ಟೊಂದೆಲ್ಲ ನಾವು ಸಾಧನೆ ಮಾಡಬೇಕಂತ ಕೂಡ ನಿಮಗೆ ಡೌಟ್ ಬರ್ಬೋದು. ಅದ್ರ ಬಗ್ಗೆ ಈಗ ತಿಳ್ಕೊಳ್ಳೋಣ ಸ್ನೇಹಿತರೆ. ಅದಕ್ಕೆ ಮುಂಚೆ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಸಬ್ಸ್ಕ್ರೈಬ್ ನೋಡೋದ್ರಿಂದ ಸದಾ ಹೀಗೆ ನಿಮ್ಮ ಬೆಂಬಲ ಹೀಗೆ ಇರುತ್ತೆ ಅಂತ ಕೂಡ ನಾವು ಭಾವಿಸ್ತೀವಿ. ನೋಡಿ, ಕರ್ನಾಟಕ ರತ್ನ ಪ್ರಶಸ್ತಿ ಈಗ ಬಿ ಸರೋಜಾದೇವಿ ಅವರಿಗೆ ಮತ್ತು ಮೊದಲೇ ನಮ್ಮ ಅಣ್ಣವ್ರಿಗೆ ಮತ್ತು ಪುನೀತ್ ರಾಜ್ಕುಮಾರ್ ಅವ್ರಿಗೂ ಸಿಕ್ಕಿತ್ತು. ಈಗ ನೋಡಿ, ವಿಷ್ಣುದಾದಾಗೂ ಕೂಡ ಸಿಕ್ಕಿದೆ. ಈಗ ನಮ್ಮ ವಿಷ್ಣುದಾದ ಅಪ್ಪಾಜಿಗೆ ಈಗ ಕರ್ನಾಟಕ ಪ್ರಶಸ್ತಿ ಅಂತಂದರೆ ಏನು ಹಾಗಾದರೆ? ಇದು ಒಂದು ರಾಜ್ಯದ ಅತ್ಯುನ್ನತ ಒಂದು ಸಿವಿಲೈಸೇಷನ್ ಅಂತ ನಾವೇನು ಕರಿತೀವಿ, ಒಂದು ಗೌರವಯುತವಾದ ಒಂದು ಪ್ರಶಸ್ತಿ. ನೋಡಿ, ನಮ್ಮ ಭಾರತ ರತ್ನ ಅಂತ ಏನು ಕರಿತೀವಿ ಅದೇ ರೀತಿ ನಮ್ಮ ಕರ್ನಾಟಕ ರತ್ನ, ಕರ್ನಾಟಕ ರಾಜ್ಯದಲ್ಲಿ, ಇಂಡಿಯಾದಲ್ಲಾದರೆ ಇಡೀ ಇಂಡಿಯಾದಲ್ಲಿ ಭಾರತ ರತ್ನ ಅಂತ ಕರಿತೀವಿ. ನಮ್ಮ ಕರ್ನಾಟಕದಲ್ಲಿ ಕರ್ನಾಟಕ ರತ್ನ ಅಂತ ನಾವೇನು ಕರಿತೀವಿ ಅದೇ ರೀತಿ. ಈಗ ನೋಡಿ, ವಿವಿಧ ಕ್ಷೇತ್ರಗಳಲ್ಲಿ ಯಾವ್ಯಾವ ಕ್ಷೇತ್ರ ಬರುತ್ತೆ. ಈಗ ನೋಡಿ, ಕ್ಷೇತ್ರ ಅಂತ ಬಂದರೆ ಈಗ ನೋಡಿ, ಸಿನಿಮಾ ಕ್ಷೇತ್ರ ನಮ್ಮ ಈಗ ವಿಷ್ಣುದಾದ ಅವರು ಕೂಡ ಅತ್ಯುನ್ನತ ಸಾಧಕರು. ಈಗ ರಾಜ್ಕುಮಾರ್ ಬಿಟ್ಟರೆ ನಮ್ಮ ವಿಷ್ಣುದಾದ ಅವರೇ ಅತ್ಯುನ್ನತ ಸಾಧಕರು ಅಂತ ಕೂಡ ಹೇಳ್ಬೋದು. ಅದು ಬಿಟ್ಟರೆ ನಮ್ಮ ಅಪ್ಪು ಸರ್ ಕೂಡ ಅತ್ಯುನ್ನತ ಸಾಧಕರು ಕೂಡ ಅಂತ ಅನಿಸ್ಕೊಂಡಿರಲಿಲ್ಲ. ಬಟ್ ಆದರೂ ಕೂಡ ನಮ್ಮ ಅಭಿಮಾನಿಗಳಿಗಂತೂ ಅತ್ಯುನ್ನತ ಸಾಧಕರೇ. ಯಾಕೆ ಅಂತಂದರೆ ಲಾಸ್ಟ್ ಟೈಮ್ ನೀವು ನೋಡ್ಬೋದು, 2022ರಲ್ಲಿ ಅವರು ಸಾವನ್ನಪ್ಪಿದ ಮೇಲೆ ಮರಣೋತ್ತರ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ನಾವು ಅಪ್ಪು ಸರ್ಗೂ ಕೂಡ ಕೊಟ್ಟಿದ್ದು. ಬಟ್ ಆದರೆ ಅಸಾಧಾರಣ ಒಂದು ಕೊಡುಗೆಗಳನ್ನು ನೀಡಿದ ಈ ವ್ಯಕ್ತಿಗಳಿಗೆ ನೀಡಲಾಗುತ್ತೆ ಅಂತ ಕೂಡ ಹೇಳಲಾಗುತ್ತೆ. ಅಸಾಧಾರಣ ನೋಡಿ, ಸಾಧಾರಣ ವ್ಯಕ್ತಿ ಅಂತ ಮಾತ್ರ ಅಲ್ಲ, ಒಂದು ಕ್ಷೇತ್ರದಲ್ಲಿ ಹೆಚ್ಚಿನದಾಗಿ ಸಾಧನೆಯನ್ನು ಮಾಡಿರಬೇಕು ಇವರು. ಅದು ಯಾವ ಕ್ಷೇತ್ರನಾಗಲಿ ನೋಡಿ, ರಾಜಕೀಯ ಕ್ಷೇತ್ರದಲ್ಲಾಗಲಿ, ಒಂದು ಏನಾದರೂ ಒಂದು ಬಿಸ್ನೆಸ್ ಕ್ಷೇತ್ರ ನಮ್ಮನ್ನು ತೊಗೊಳ್ಳಿ. ಈಗ ಬಿಸ್ನೆಸ್ ಕ್ಷೇತ್ರ ಅಂತ ಬಂದರೆ ಕಾಮರ್ಸ್ ಅಂತ ಬಂದರೆ ಅಮೆಜಾನ್, ಫ್ಲಿಪ್ಕಾರ್ಟ್ ಅಂತ ನೋಡ್ತೀವಿ, ಬಿಸ್ನೆಸ್ ಕ್ಷೇತ್ರ ಆಗುತ್ತೆ ಅದು. ಅದು ಬಿಟ್ಟರೆ ಶಿಕ್ಷಣ ಕ್ಷೇತ್ರದಲ್ಲಿ ನೋಡಿ ಸರ್ವಪಲ್ಲಿ ರಾಧಾಕೃಷ್ಣನ್ ಅಂತ ನೋಡ್ತೀವಿ. ಅದೇ ರೀತಿ ತುಂಬ ಕ್ಷೇತ್ರಗಳಿವೆ. ತುಂಬ ಕ್ಷೇತ್ರಗಳಲ್ಲಿ ದೊಡ್ಡ ಮಟ್ಟದಲ್ಲಿ, ಕರ್ನಾಟಕದಲ್ಲಿ ದೊಡ್ಡ ಮಟ್ಟದಲ್ಲಿ ತುಂಬ ಅಭಿಮಾನವನ್ನು ಗಳಿಸಬೇಕು. ನೋಡಿ, ಪ್ರಶಸ್ತಿಯನ್ನು ಪಡ್ಕೊಳ್ತಕ್ಕಂಥದ್ದು ಅಷ್ಟೇ ಅಲ್ಲ, ತುಂಬ ಅಭಿಮಾನವನ್ನು ಗಳಿಸಿದ್ರೆ ಮಾತ್ರ ಈ ಪ್ರಶಸ್ತಿಯನ್ನು ಕೊಡ್ತಕ್ಕಂಥದ್ದು. ನೋಡಿ, ಕರ್ನಾಟಕ ಸರ್ಕಾರವು ಚಲನಚಿತ್ರ ನಟರಾದ ವಿಷ್ಣುವರ್ಧನ್ ಮತ್ತು ಬಿ ಸರೋಜಾದೇವಿ ಅವರಿಗೆ ಈ ಮರಣೋತ್ತರವಾಗಿ ಪ್ರಶಸ್ತಿಯನ್ನು ಘೋಷಿಸ್ಬಿಡ್ತು. ಈಗ ಮೊನ್ನೆ ನೀವು ನೋಡಿದ್ರಿ, ನ್ಯೂಸಲ್ಲೆಲ್ಲ ಆಲ್ಮೋಸ್ಟ್ ನೋಡಿರ್ತೀರ. ಆದರೆ ಅಕಸ್ಮಾತ್ ಕರ್ನಾಟಕ ಪ್ರಶಸ್ತಿ ಬಗ್ಗೆ ಇನ್ನೊಂದಷ್ಟು ಮಾಹಿತಿಯನ್ನು ತಿಳ್ಕೊಂಡು ಬನ್ನಿ. ಅತ್ಯುನ್ನತ ನಾಗರಿಕ ಗೌರವ ಅಂತ ಕೂಡ ಇದನ್ನು ಹೇಳಲಾಗುತ್ತೆ. ಇದು ಕರ್ನಾಟಕ ರಾಜ್ಯ ಸರ್ಕಾರದ ವತಿಯಿಂದ ಒಂದು ನೀವು ಕೊಡ್ತಕ್ಕಂಥ ಅತ್ಯುನ್ನತ ಗೌರವ ಪ್ರಶಸ್ತಿ. ನೋಡಿ, ಸಂಸ್ಥಾಪನೆ ಏನಂತಂದರೆ ಈ ಪ್ರಶಸ್ತಿಯನ್ನು 1997ರಲ್ಲಿ ಮುಖ್ಯಮಂತ್ರಿ ಎಸ್ ಬಂಗಾರಪ್ಪ ಅವರು ಕೂಡ ಉದ್ಘಾಟನೆಯನ್ನು ಮಾಡ್ತಾರೆ. ಈ ಪ್ರಶಸ್ತಿ ಕೊಟ್ಟೇಬೇಕು, ಕರ್ನಾಟಕ ಪ್ರಶಸ್ತಿ ಅಂತ ಕೂಡ ನಮ್ಮಲ್ಲೂ ಕೂಡ ಒಂದು ಗ್ರ್ಯಾಂಡ್ ಓಪನಿಂಗ್ ನಡಿಬೇಕು ಅಂತ ಅಂದ್ಬಿಟ್ಟು ಕೂಡ 1997ರಲ್ಲೇ ಈ ಪ್ರಶಸ್ತಿಯನ್ನು ತರ್ತಾರೆ ಬಂಗಾರಪ್ಪ ಅನ್ನೋರು. ಕ್ಷೇತ್ರಗಳು ಅಂತಂದರೆ ಯಾವ ಕ್ಷೇತ್ರದಲ್ಲಿ ನೋಡಿ, ಕಲೆ ಅಂತಂದರೆ ಇದನ್ನೇ, ಈ ಸಿನಿಮಾ ಕಲೆ ಅಂತ ಬರೋದು ನೋಡ್ಬೋದು. ಸಾಹಿತ್ಯ ಕಲೆ, ಒಂದು ಏನಾದರೂ ಲಿರಿಕ್ಸ್ ಸಾಂಗ್ಸನ್ನು ಬರೆಯೋದಾಗ್ಬೋದು. ಒಂದು ಕವಿಗಳು ಕ್ಷೇತ್ರ, ಈಗ ಲಾಸ್ಟ್ ಟೈಮ್ ನೋಡಿ ನಮ್ಮ ಕವಿಗಳ ಕ್ಷೇತ್ರದಲ್ಲಿ ಕುವೆಂಪು ಅವರೇ ಕರ್ನಾಟಕ ರತ್ನ ಪ್ರಶಸ್ತಿ ಪಡ್ಕೊಂಡಂಥ ಒಂದು ಕೀರ್ತಿ ಕುವೆಂಪು ಅವ್ರಿಗೆ ಸಲ್ಲುತ್ತೆ. ನೋಡಿ, ನೆಕ್ಸ್ಟ್ ವಿಜ್ಞಾನ ಸೈನ್ಸ್ ಅಂತ ನಾವೇನು ಕರಿತೀವಿ, ವಿಜ್ಞಾನ ಕ್ಷೇತ್ರದಲ್ಲೂ ಕೂಡ ಪ್ರಶಸ್ತಿಯನ್ನು ದೊಡ್ಡ ಮಟ್ಟದಲ್ಲಿ ಸೇವೆಯನ್ನು ಸಲ್ಲಿಸಿದವ್ರಿಗೆ ಕೊಡ್ತಾರೆ. ನೋಡಿ, ಕ್ರೀಡಾ ಕ್ಷೇತ್ರ ಅಂತ ನಾವೇನು ಕರಿತೀವಿ ಅಲ್ಲೂ ಕೂಡ ಕೊಡ್ತಾರೆ. ನೆಕ್ಸ್ಟು ಸಮಾಜ ಸೇವೆ ಅಂತ ನಾವೇನು ಕರಿತೀವಿ, ಸೋಷಿಯಲ್ ಸರ್ವೀಸು, ಸಮಾಜಕ್ಕೆ ಏನಾದರೂ ಒಂದು ಒಳ್ಳೆಯದನ್ನು ಮಾಡುವಂಥದ್ದು. ಈಗ ನೋಡಿ, ಎಕ್ಸಾಂಪಲ್ ಈಗ ಆಶ್ರಮಗಳನ್ನ ನಡೆಸ್ತಕ್ಕಂಥದ್ದು, ನಮ್ಮ ಕೈಲೇ ಏನೇನು ದುಡ್ಡು ಹಾಕ್ಕೊಂಡು ಏನೋ ಒಂದು, ನಮ್ಮ ಕೈಲೇ ಒಂದು ದುಡ್ಡು ಅಂತಲ್ಲ, ಸಮಾಜಕ್ಕೆ ಏನೋ ಒಂದು ಕೊಡುಗೆಯನ್ನು ಕೊಡುವಂಥದ್ದು. ಈಗ ನೋಡಿ, ಕೆಲವು ಸ್ಲಮ್ಗಳನ್ನೆಲ್ಲ ಒಂದು ನಾಶ ಮಾಡಿ ಅವ್ರಿಗೆ ಏನಾದರೂ ಒಂದು ಒಳ್ಳೆಯ ಒಂದೇ ಕೆಲಸ ಜೊತೆಗೆ ಒಂದೇನಾದರೂ ಸ್ಲಮ್ಗಳ ಜೊತೆಗೆ ಮನೆಗಳನ್ನ ಕೊಡ್ತಕ್ಕಂಥದ್ದು. ಇದೆಲ್ಲ ಸಮಾಜ ಸೇವೆ ಒಂದು ಲಿಸ್ಟ್ ಬರುತ್ತೆ. ನೆಕ್ಸ್ಟ್ ವೈದ್ಯಕೀಯ ಬರುತ್ತೆ. ನೋಡಿ, ವೈದ್ಯಕೀಯ ಅಂದರೆ ಡಾಕ್ಟರ್ ಸೇವೆಯಲ್ಲಿ ಕೂಡ ಅತ್ಯುನ್ನತ ಒಂದು, ನೋಡಿ ಡಾಕ್ಟರ್ ಕೂಡ ಫೀಲ್ಡ್ ಅಂತ ನಾವೇನು ಕರಿತೀವಿ, ಒಂದು ವೈದ್ಯಕೀಯ ಫೀಲ್ಡಲ್ಲಿ ಅತ್ಯುನ್ನತ ಸಾಧನೆ ಮಾಡಿದಂಥವ್ರಿಗೆ ಈ ಕ್ಷೇತ್ರಗಳಲ್ಲಿ ಇನ್ನೂ ಮುಂತಾದ ಕ್ಷೇತ್ರ ಇದ್ದೇ ಇದೆ. ಅತ್ಯುತ್ತಮ ಕೊಡುಗೆಗಳನ್ನು ನೀಡಿದವರಿಗೆ ಮಾತ್ರ, ಈ ಎಲ್ಲ ಕ್ಷೇತ್ರಗಳಲ್ಲೂ ಅತ್ಯುತ್ತಮ ಕೊಡುಗೆಗಳನ್ನು ನೀಡಿದವರಿಗೆ ಮಾತ್ರ ಪ್ರಶಸ್ತಿಯನ್ನು ಕೊಡಲಾಗುತ್ತೆ ಅಂತ ಕೂಡ ಹೇಳಲಾಗುತ್ತೆ. ನೋಡಿ, ಲಾಸ್ಟ್ ಟೈಮ್ ನಮ್ಮ ಅಪ್ಪು ಸರ್ ಕೂಡ ಸಾವನ್ನಪ್ಪಿದಾಗ
ಏನಾಗಿತ್ತು ಅಂತಂದರೆ ಅವರು ಸಡನ್ಲಿ ನೋಡಿ ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡಿದ್ದ ಒಂದು ಕ್ಷಣ ಆಗಿತ್ತು ಅಷ್ಟೇ. ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡ್ಮೇಲೆ ಇವರಿಗೆ ಮರಣೋತ್ತರ ಕೊಡಲೇಬೇಕು ಅಂತ ಕೂಡ ಸರ್ಕಾರ ಕೂಡ ಬಸವರಾಜ ಬೊಮ್ಮಾಯಿ BJP ಸರ್ಕಾರ ಇತ್ತು ಆ ಟೈಮಲ್ಲಿ ಕೊಡಲೇಬೇಕು ಅಂತ ಕೂಡ ಅಭಿಮಾನಿಗಳು ಕೂಡ ತುಂಬ ಖುಷಿಯಿಂದ ಇದ್ದರು, ಕೊಟ್ಟರು. ಯಾಕೆಂತಂದರೆ ಅವರ ತಂದೆಗೂ ಕೂಡ ಭಾರತ ರತ್ನನೂ ಕೊಟ್ಟಿದ್ರು, ಕರ್ನಾಟಕ ರತ್ನ ತಂದೆಗೆ ಕೊಟ್ಟಿದ್ರು, ರಾಜ್ಕುಮಾರ್ ಅವ್ರಿಗೂ ಕೊಟ್ಟಿದ್ರು ಕೂಡ ಹಿಂದೆ ಕೊಟ್ಟಿದ್ರು. ಬಟ್ ಆದರೂ ಕೂಡ ಮಗನಿಗೂ ಕೂಡ ಕೊಡಬೇಕು ಅಂತ ಕೂಡ ಮರಣೋತ್ತರವಾಗಿ ಕೊಟ್ಟಿದ್ರು. ಆದರೆ ಈಗ ವಿಷ್ಣು ಸರ್ಗೆ ಮತ್ತು B ಸರೋಜಾದೇವಿಯವ್ರಿಗೂ ಕೂಡ ಈ ಕಲೆಯನ್ನು ಕ್ಷೇತ್ರದಲ್ಲಿ ಕೊಟ್ಟಿದ್ದಾರೆ. ಯಾಕೆಂದರೆ ನಮ್ಮ ಸಿನಿಮಾ ಇಂಡಸ್ಟ್ರಿ ಕ್ಷೇತ್ರ ಅಂತ ನಾವೇನು ಕರಿತೀವಿ, ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿರ್ತಕ್ಕಂಥ ವ್ಯಕ್ತಿಗೆ ಇದನ್ನು ಕೊಡಲಾಗುತ್ತೆ ಅಂತ ಹೇಳ್ಬೋದು. ನೋಡಿ, ಇತ್ತೀಚಿನ ಒಂದು ಬೆಳವಣಿಗೆಗಳು ಏನು ಕಾಣ್ತಾ ಇದೆ ಅಂದರೆ, ಸಚಿವ ಸಂಪುಟ ಸಭೆಯಲ್ಲಿ ನಟ ವಿಷ್ಣುವರ್ಧನ್ ಮತ್ತು ನಟಿ B ಸರೋಜಾದೇವಿಯವ್ರಿಗೂ ಕೂಡ ಮರಣೋತ್ತರವಾಗಿ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಕೊಟ್ಟರು. ಯಾಕೆ ಕೊಟ್ಟರು ನೋಡಿ, ನಟಿ B ಸರೋಜಾದೇವಿಯವರು ನಮ್ಮ ಕನ್ನಡ ಇಂಡಸ್ಟ್ರಿ ಮಾತ್ರ ಅಲ್ಲ, ಹಲವಾರು 4-5 ಭಾಷೆಗಳಲ್ಲಿ ಕೂಡ ಬಹುಭಾಷಾ ನಟಿಯಂತೆ ಅವರು ಹೆಚ್ಚಿನ ಭಾಷೆ ನಟಿಯಾಗಿರೋದ್ರಿಂದ ಅವ್ರಿಗೂ ಕೂಡ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಕೊಡಲಾಗಿತ್ತು ಅಂತ ಕೂಡ ಹೇಳ್ಬೋದು. ಯಾಕೆಂತಂದರೆ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ದೇ ಬೇರೆ ಇಂಡಸ್ಟ್ರಿಯಲ್ಲಿ ಕೂಡ ಅಲ್ಲೂ ಕೂಡ ನಮ್ಮ ಕಲೆಯನ್ನು ಏನು ಅಂತಕ್ಕಂಥದ್ದು ನೋಡಿ, ಅವರ ಒಂದು ಕಲೆ ಯಾವ ರೀತಿ ಅಂತಕ್ಕಂಥದ್ದನ್ನ ತೋರಿಸ್ಕೊಟ್ಟಂಥವ್ರು B ಸರೋಜಾದೇವಿಯವರು. ಅವರು ಕೂಡ ಹಿಂದೆ ಎಲ್ಲ ನಮ್ಮ ಹಳೆಯ ಸಿನಿಮಾಗಳಲ್ಲಿ ನೀವು ನೋಡ್ಬೋದು, ನಮ್ಮ ಅಣ್ಣವರು ರಾಜ್ಕುಮಾರ್ ಸಿನಿಮಾಗಳಂತೂ ತುಂಬ ಹೆಚ್ಚು ಮಾಡಿರ್ತಕ್ಕಂಥದ್ದು. ಅವ್ರಿಗೆ ನೋಡಿ ಮರಣೋತ್ತರವಾಗಿ ಅವ್ರಿಗೂ ಕೂಡ ಈ ಥರ ಪ್ರಶಸ್ತಿ ಕೊಟ್ಟಿರ್ತಕ್ಕಂಥದ್ದು ತುಂಬ ಖುಷಿ ವಿಚಾರನೆ. ಈ ಪ್ರಶಸ್ತಿಯನ್ನು ನೋಡಿ ರಾಜ್ಯದ ಜನಪ್ರಿಯ ನಟರ ಒಂದು ಕೊಡುಗೆಯನ್ನು ಗೌರವಿಸಲು ನೀಡಲಾಗುತ್ತೆ. ನೋಡಿ, ಇದಲ್ಲದೆ ಒಂದು ಕವಿ ಕುಪ್ಪೆ ಅವರಿಗೆ, ಅಂದರೆ ನಮ್ಮ ಕವಿ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಅಂತ ನಾವೇನು ಕರಿತೀವಿ, ಅವ್ರಿಗೂ ಕೂಡ ಭಾರತ ರತ್ನ ಪ್ರಶಸ್ತಿ ನೀಡಬೇಕು ಅಂತ ಕೂಡ ಕೇಂದ್ರ ಸರ್ಕಾರಕ್ಕೆ ಕೂಡ ಮನವಿ ಕೂಡ ಮಾಡಲಾಗಿದೆ ಎಂದು ಕೂಡ ಹೇಳಲಾಗಿದೆ. ಅಂದರೆ ನಮ್ಮ ಕುವೆಂಪು ಅವ್ರಿಗೂ ಕೂಡ ಭಾರತ ರತ್ನ ಕೊಡಬೇಕು ಅಂತ ಕೂಡ ಕೇಂದ್ರ ಸರ್ಕಾರಕ್ಕೆ ಹೇಳ್ಕೊಂಡಿದೆ. ಈಗ ಅದು ಕೊಡ್ತಾರೋ ಇಲ್ವೋ ಅನ್ನೋದು ನೆಕ್ಸ್ಟು ಗೊತ್ತಾಗುತ್ತೆ. ಆದರೆ ನೋಡಿ, ಕರ್ನಾಟಕ ರತ್ನ ಪ್ರಶಸ್ತಿಯಲ್ಲಿ ಏನಿರುತ್ತೆ ಹಾಗಾದರೆ ನೋಡಿ, ಬರೀ ಒಂದು ಸಾಲ ಹಾಕಿ ಸನ್ಮಾನ ಮಾಡ್ತಕ್ಕಂಥದ್ದು. ಅದು ಬಿಟ್ಟರೆ ಪ್ರಶಸ್ತಿಯಲ್ಲಿ ಒಂದು 50 ಗ್ರಾಮ್ ಚಿನ್ನದ ಪದಕ ಕೊಡ್ತಾರಂತೆ ನೋಡಿ, ಅಷ್ಟೇ. 50 ಗ್ರಾಮ್ ಚಿನ್ನದ ಪದಕಕ್ಕೆ ನಾವು ಇಷ್ಟೆಲ್ಲ ಸಾಧನೆ ಮಾಡಬೇಕಂತ ಕೂಡ ನಿಮಗೂ ಕೂಡ ಡೌಟ್ ಬರ್ಬೋದು. ಸಾಧನೆ ಅಂತಂದರೆ ನೋಡಿ, ಒಂದು ಸಿನಿಮಾ ಕ್ಷೇತ್ರದಲ್ಲಂತಲ್ಲ, ಯಾವುದೇ ಒಂದು ಕ್ಷೇತ್ರ ತಗೊಳ್ಳಿ, ದೊಡ್ಡ ಮಟ್ಟದಲ್ಲಿ ಸಾಧನೆಯನ್ನು ಅಚೀವ್ಮೆಂಟ್ ಮಾಡಬೇಕು ಅಂದರೆ ಅವರ ಒಂದು ಶ್ರಮ ಅಂತೂ ಇದ್ದೇ ಇರುತ್ತೆ. ಎಲ್ಲರೂ ಅಷ್ಟೇ, ಅವರ ಒಂದು ಶ್ರಮ ದೊಡ್ಡ ಮಟ್ಟದಲ್ಲಿ ಇದ್ದೇ ಇರುತ್ತೆ. ಅದಕ್ಕೆ ಈಗಲೂ ಕೂಡ ಅಷ್ಟೇ, ಯಾವುದಾದ್ರೂ ಒಂದು ಕ್ಷೇತ್ರವನ್ನು ನಾವು ಆಯ್ಕೆ ಮಾಡಿಕೊಂಡು ಸಮಾಜ ಸೇವೆನೇ ಆಗಲಿ ಯಾವುದೇ ಆಗಲಿ ಒಂದು ದೊಡ್ಡ ಸೇವೆಯನ್ನು ಸಲ್ಲಿಸಬೇಕು ಅಂತಂದರೆ ಈಗಲೂ ಕೂಡ ತುಂಬ ದೊಡ್ಡ ಕಷ್ಟ ಇದೆ. ಯಾಕೆಂದರೆ ನಾವೀಗ ಇರ್ತಕ್ಕಂಥ ಒಂದು ಪರಿಸ್ಥಿತಿ ಕೂಡ ಹಾಗೇ ಇದೆ ನೋಡಿ. ನಮ್ಮ ಪರಿಸ್ಥಿತಿ ಎಲ್ಲಿ ಹೋಗ್ಬಿಟ್ಟಿದೆ ಅಂತಂದರೆ, ನಮ್ಮ ಜನಗಳ ಪರಿಸ್ಥಿತಿ ಅಂದರೆ ಅವರು ಒಂದು ಹೊತ್ತಿನ ಊಟಕ್ಕೂ ಕೂಡ ಪರದಾಡುವಂಥ ಪರಿಸ್ಥಿತಿ ಇದೆ. ಈ ಪರಿಸ್ಥಿತಿಯಲ್ಲಿ ಇನ್ನು ನಾವು ಸಾಧನೆ ಮಾಡುವಂಥದ್ದು, ಅಚೀವ್ಮೆಂಟ್ ಮಾಡುವಂಥದ್ದು ಕೂಡ ಎಲ್ಲರಿಗೂ ಕೂಡ ಅದು ಅಷ್ಟು ಬರಲ್ಲ. ಯಾಕೆಂದರೆ ನೀವು ಕೂಡ ನೋಡ್ತಾ ಇರ್ತೀರಾ, ಅದು ಅಪರೂಪದ ಒಂದು ವಸ್ತು ಅಂತ ಹೇಳೋಕ್ಕಾಗಲ್ಲ, ಅಪರೂಪದ ಒಂದು ದೇವರಿದ್ದ ಹಾಗೆ. ಈಗ ನಮ್ಮ ವಿಷ್ಣು ಸರ್ ನೋಡಿ, ವಿಷ್ಣು ದಾದಾ ಅವ್ರಿಗೂ ಕೂಡ ಸಮಾಧಿ ವಿಚಾರದಲ್ಲೆಲ್ಲ ತುಂಬ ಹಿಂದೆ ಎಲ್ಲ ಗಲಾಟೆ ಮಾಡ್ಕೊಂಡಿತ್ತು ಸುದ್ದಿಯನ್ನು ನೀವೆಲ್ಲ ನೋಡ್ತಾ ಇರ್ಬೋದು. ಹಿಂದೆ ಎಲ್ಲ ಸಮಾಧಿ ವಿಚಾರ ಅಂತಲ್ಲ, ಅವ್ರಿಗೆ ಎಷ್ಟೋ ಹಿಂದೆ ಎಲ್ಲ ಗಾಂಧಿನಗರದಲ್ಲೆಲ್ಲ ತುಂಬ ಅವಮಾನಗಳನ್ನೆಲ್ಲ ಎದುರಿಸ್ಕೊಂಡು ಅಚೀವ್ಮೆಂಟ್ ಸಾಧನೆಯನ್ನು ಮಾಡಿದವರು ಅವರು, ನಮ್ಮ ವಿಷ್ಣುದಾದ ಸರು. ಯಾಕೆಂತಂದರೆ ಈಗಲೂ ಅಷ್ಟೇ ಅಭಿಮಾನಿಗಳ ಮನಸ್ಸಲ್ಲಂತೂ ತುಂಬ ಅಚ್ಚಳಿಯದೆ ಉಳಿದ್ಬಿಟ್ಟಿದ್ದಾರೆ ನೋಡಿ. ಅವರು ಒಂದು ಕರ್ನಾಟಕ ರತ್ನ ಪ್ರಶಸ್ತಿ ಹೇಗಿರುತ್ತೆ ಅಂತಂದರೆ, ಒಂದು 50 ಗ್ರಾಮ್ ಚಿನ್ನದ ಪದಕವನ್ನು ಕೊಟ್ಟು ಹೆಗಲ ಮೇಲೆ ಒಂದು ಸಾಲನ್ನು ಹಾಕಿ ಗೌರವವನ್ನು ಕೊಡ್ತಕ್ಕಂಥದ್ದು ಕರ್ನಾಟಕ ರತ್ನ ಪ್ರಶಸ್ತಿ ಅಂತ ಕೂಡ ಹೇಳಲಾಗುತ್ತೆ ನೋಡಿ. ಇಷ್ಟು ಇಲ್ಲಿವರೆಗೆ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ. ಮುಂದೆ ನೆಕ್ಸ್ಟ್ ಕರ್ನಾಟಕ ರತ್ನ ಪ್ರಶಸ್ತಿ ಅಂತಂದರೆ ಮುಂದೆ ಏನೇನು ಇರುತ್ತೆ ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಇಲ್ಲಿವರೆಗೆ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು, ಧನ್ಯವಾದಗಳು, ಶುಭ ದಿನ.